ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಇನ್ನು ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಆರಾಧ್ಯ ದೈವವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆ ಮಣೆದು ಯಾವತ್ತೂ ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ವಿದ್ಯಾಗುರುಗಳಿಗೆ ಜನ್ಮದಾತರಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅದರ ಜೊತೆಗೆ ದೇಶದ ಸಮಸ್ತ ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ. ಎಲ್ಲರೂ ಸಹ ತಾವೆಲ್ಲರೂ ನಮ್ಮ ಚಾನಲ್ಗೆ ಸುಸ್ವಾಗತವನ್ನು ಕೋರುತ್ತಾ ಈ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸುವುದಾದರೆ ಮೊದಲಿಗೆ ಮೇಷ ರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸೋಣ. ಈ ವಾರ ಮೇಷರಾಶಿಯವರಿಗೆ ತುಂಬ ಅತ್ಯುತ್ತಮವಾಗಿರುತ್ತದೆ. ನಿಮಗೆ ಇಲ್ಲಿಯವರೆಗೆ ನಡೆದೇ ಇರತಕ್ಕಂಥ ಎಲ್ಲ ಕೆಲಸಗಳು ಈ ವಾರ ಸಂಪೂರ್ಣವಾಗಿ ವಿಶೇಷವಾಗಿ ಪೂರ್ಣಗೊಳ್ಳುವ ಒಂದು ವ್ಯವಸ್ಥೆ ನಿಮಗೆ ದೊರೆಯಲಿದೆ. ಇನ್ನು ಕುಟುಂಬದಲ್ಲಿ ಒಳ್ಳೆಯ ನಡವಳಿಕೆ ಮತ್ತು ಸೌಲಭ್ಯ ಸೌಮ್ಯವಾಗಿರುತ್ತದೆ. ನೀವು ನಿಮ್ಮ ಮಕ್ಕಳೊಂದಿಗೆ ವ್ಯವಹಾರಕ್ಕೆ ಅಥವಾ ಪಿಕ್ನಿಕ್ಕು ಅಥವಾ ಟೂರ್ ಹೋಗುವ ಒಂದು ವ್ಯವಸ್ಥೆ ಮಾಡಿಕೊಂಡರೆ ತುಂಬ ಅನುಕೂಲಕರವಾಗಿದೆ. ನಿಮ್ಮ ಮನೆಯಲ್ಲಿ ಕಚೇರಿಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ಹೊರಲು ಈ ವಾರ ಸಾಧ್ಯವಾಗುವ ಯೋಗವಿದೆ. ಇನ್ನು ನೀವು ಅನಗತ್ಯ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವಲ್ಲಿ ಸ್ವಲ್ಪ ಹೆಚ್ಚಿನ ಹಣವನ್ನು ಖರ್ಚು ಮಾಡುವವರಿದ್ದೀರಿ. ನೋಡಿ ಮಾಡಿದರೆ ತುಂಬ ಉತ್ತಮ. ಇನ್ನು ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲು ಈ ವಾರ ತುಂಬ ಅನುಕೂಲವಾಗಿದೆ. ಒಳ್ಳೆಯ ತಾಜಾತನದ ವಾತಾವರಣದ ಆರೋಗ್ಯವನ್ನು ತಾವಿಟ್ಟುಕೊಂಡಿರುತ್ತೀರಿ. ಇನ್ನು ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಸಂಪೂರ್ಣ ಸಂತೋಷವಾಗಿರಲು ಈ ವಾರ ಅನುಕೂಲವಾಗಿದೆ. ಕಾನೂನು ವೃತ್ತಿಯಲ್ಲಿರುವವರಿಗೆ ಈ ವಾರವು ಶುಭವಾಗಿರುತ್ತದೆ. ವಕೀಲ ವೃತ್ತಿ ಮತ್ತು ಜಡ್ಜ್ ವೃತ್ತಿಯಲ್ಲಿರುವವರಿಗೆ ಅಥವಾ ಪೊಲೀಸ್ ಸ್ಟೇಷನ್ ವೃತ್ತಿಯಲ್ಲಿರುವವರಿಗೆ ವಿಶೇಷವಾದ ಕಾನೂನಾತ್ಮಕವಾದ ವಿಷಯದಲ್ಲಿ ತುಂಬ ಲಾಭದಾಯಕವಾಗಿಯೂ ಮತ್ತು ಅನುಕೂಲದಾಯಕವಾಗಿಯೂ ಇರುವುದರಿಂದ ತುಂಬ ಉತ್ತಮವಾಗಿರುತ್ತದೆ. ಅದರೊಂದಿಗೆ ಈ ವಾರದಲ್ಲಿ ವಿಶೇಷವಾಗಿ ನೋಡುವುದಾದರೆ ಭಾನುವಾರ ಮತ್ತು ಶನಿವಾರ ತುಂಬ ವಿಶೇಷಕರವಾಗಿರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನೇನಾದರೂ ತಾವು ತೆಗೆದುಕೊಳ್ಳುವವರಿದ್ದರೆ ತಂದೆ ತಾಯಿಯ ಪಾದಗಳಿಗೆ ಹಣ ಹಚ್ಚಿ ನಮಸ್ಕರಿಸಿ ಅಥವಾ ನಿಮ್ಮ ಮನೆದೇವರನ್ನಾದರೂ ಪ್ರಾರ್ಥಿಸಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ನಿಮ್ಮ ಹೆಚ್ಚಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ತುಂಬ ಉತ್ತಮ. ಸೋಮವಾರ ಮತ್ತು ಮಂಗಳವಾರ ಭಿನ್ನಾಭಿಪ್ರಾಯಗಳು ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯ ಜೀವನವನ್ನು ಅನುಸರಿಸಿದರೆ ತುಂಬ ಅನುಕೂಲ. ಇನ್ನು ಪರಿಹಾರ ನೋಡುವುದಾದರೆ ಪ್ರತಿದಿನ ನಿಮಗೆ ಹತ್ತಿರದಲ್ಲಿ ಹರಿಯುವ ನೀರಿದ್ದರೆ ಅಥವಾ ಕೆರೆ ಕೊಳ್ಳಗಳಿದ್ದರೆ ಅಲ್ಲಿ 5 ದಿನಸಿನ ಹಿಟ್ಟಿನಿಂದ ಮಾಡಿರತಕ್ಕಂಥ ಚಿಕ್ಕ ಚಿಕ್ಕ ಉಂಡೆಗಳನ್ನು 48 ಉಂಡೆಗಳನ್ನು ಮೀನಿಗೆ ತಿನ್ನಲಿಕ್ಕೆ ಹಾಕಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ. ಇದರ ಜೊತೆಗೆ ಓಂ ಹಂ ಹನುಮತೆ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ನೋಡುವುದಾದರೆ ವಾರವು ತುಂಬ ಚೆನ್ನಾಗಿ ಆರಂಭವಾಗಲಿದೆ. ಕೆಲಸದ ಅಪೇಕ್ಷಿತ ವರ್ಗಾವಣೆ ಈ ವಾರ ಏನಾದರೂ ಟ್ರಾನ್ಸ್ಫರ್ ಏನಾದರೂ ತೆಗೆದುಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮಲ್ಲಿದ್ದರೆ ಈ ವಾರ ತುಂಬ ಅನುಕೂಲಕರವಾಗಿದೆ. ಇನ್ನು ನಿಮ್ಮ ದೌರ್ಬಲ್ಯಗಳನ್ನು ಪರಿಹರಿಸಲು ಈ ವಾರ ಸ್ವಲ್ಪ ಎದೆಗುಂದದೆ ಧೈರ್ಯದಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಮತ್ತು ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ವಿಶೇಷವಾಗಿ ಗೌರವದಿಂದ ಸ್ವೀಕರಿಸುವವರಿದ್ದೀರಿ. ಆದರೆ ಇಲ್ಲಿಯವರೆಗೂ ನಡೆದೇ ಇರುವ ನಿಗೂಢ ವಿಷಯಗಳನ್ನು ಅಧ್ಯಯನ ಮಾಡಲು ಹೆಚ್ಚಿನ ಆಸಕ್ತಿ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ಆದರೂ ಸಹ ಚಾಡಿ ಹೇಳುವ ಜನ ನಿಮ್ಮಿಂದ ಬಹಳ ಇದ್ದಾರೆ. ಅದರಿಂದ ದೂರ ಇದ್ದರೆ ತುಂಬ ಉತ್ತಮ. ಇನ್ನು ರಾಜಕೀಯದಲ್ಲಿ ತೊಡಗಿರಿಸಿಕೊಂಡಿರುವವರಿಗೆ ಉನ್ನತವಾದ ಹುದ್ದೆಗಳನ್ನು ಈ ವಾರ ಅಲಂಕರಿಸುವ ಒಂದು ವಾತಾವರಣ ನಿಮಗೆ ಕೂಡಿ ಬರಲಿದೆ. ಇದ್ದಕ್ಕಿದ್ದಂತೆ ಹಣ ಸಿಗುವ ಒಂದು ವ್ಯವಸ್ಥೆ ಮತ್ತು ಲಾಟರಿ, ಜಾಕ್ಪಾಟ್ ಈ ಥರ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಸಾಧ್ಯತೆಗಳು ನಿಮಗೆ ಕೂಡಿ ಬರುವ ಯೋಗವಿದೆ. ಆದರೂ ಒಳ್ಳೆಯದಾಗಲಿ. ಇನ್ನು ಉನ್ನತ ಸಂಸ್ಥೆಗಳಲ್ಲಿ ಸಂವಹನ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ವ್ಯವಸ್ಥೆದಾರರಿಗೆ ಈ ವಾರ ತುಂಬ ಅತ್ಯುತ್ತಮವಾಗಿದೆ. ಇನ್ನು ಮಾನಸಿಕ ತೊಂದರೆ ಈ ವಾರ ಸಂಪೂರ್ಣ ನಿವಾರಣೆಯಾಗುವ ಯೋಗ ಕೂಡಿ ಬರಲಿದೆ. ಆದರೆ ಅನಾರೋಗ್ಯ ಪೀಡಿತ ಇರತಕ್ಕಂಥ ತಂದೆ ತಾಯಿಗಳಾಗಲಿ ಮನೆ ಹಿರಿಯರು ಯಾರೇ ಆಗಲಿ ಅವರಿಗೆ ಈ ವಾರ ಹೆಚ್ಚಿನ ಆರೋಗ್ಯ ದೊರೆತು ಎಲ್ಲರೂ ಸಹ ಮನೋಲ್ಲಾಸದಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ತಾವು ಕಾಣಲಿದ್ದೀರಿ. ಇನ್ನು ವಿಶೇಷವಾಗಿ ನೋಡುವುದಾದರೆ ತಾಂತ್ರಿಕ ಶಿಕ್ಷಣದ ಅಡೆತಡೆಗಳನ್ನು ಈ ವಾರ ಸ್ವಲ್ಪ ಎದುರಿಸಬೇಕಾಗಬಹುದು ವಿದ್ಯಾರ್ಥಿಗಳು ಅಥವಾ ಹಿರಿಯರು. ವಾರಾಂತ್ಯದಲ್ಲಿ ಪ್ರಮುಖ ಕೆಲಸಗಳು ಸೂಕ್ತವಾಗಿರುವುದಿಲ್ಲದಿರುವುದರಿಂದ ಉತ್ತಮವಾದ ಒಂದು ವಾತಾವರಣಕ್ಕೆ ತಾವು ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅನುಕೂಲ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಹನುಮಾನ್ ಚಾಲೀಸವನ್ನು ಕೇಳುವುದಾಗಲಿ, ನಿಮಗೆ ಓದಲಿಕ್ಕೆ ಬಂದರೆ ಪಠಿಸುವುದಾದರೂ ಮಾಡಿದರೆ ತುಂಬ ಆತ್ಮೀಯವಾದ ಅನುಕೂಲ ನಿಮಗೆ ದೊರೆಯಲಿದೆ. ಇದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕರೇ. ಅದರ ಜೊತೆಗೆ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ.
ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಬಹುಪಾಲು ತುಂಬ ಸುಂದರವಾಗಿದೆ ಮತ್ತು ಸುಖವಾಗಿದೆ. ಅವಿವಾಹಿತರಿಗೆ ಈ ವಾರ ವಿವಾಹ ಕೂಡಿ ಬರುವ ಸಾಧ್ಯತೆ ಇದೆ. ಆದರೆ ಕುಟುಂಬದಲ್ಲಿ ಹೆಚ್ಚಿನ ಒಂದು ಸಾಧ್ಯತೆಗಳಿರುವುದರಿಂದ ಪ್ರಯತ್ನಿಸಿದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ನವವಿವಾಹಿತರ ನಡುವೆ ವಿಶೇಷವಾದ ಪ್ರೀತಿ, ಪ್ರೇಮ, ವಾತ್ಸಲ್ಯ ಹೆಚ್ಚಾಗಲಿದೆ. ಇನ್ನು ಗಮನಾರ್ಹ ಪ್ರಯೋಜನಗಳನ್ನು ಈ ವಾರ ತಾವು ಅನುಭವಿಸುವವರಿದ್ದೀರಿ. ಸ್ನೇಹಿತರು ನಿಮಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ, ಅದನ್ನು ಉಪಯೋಗಿಸಿಕೊಳ್ಳಿ, ತುಂಬ ಉತ್ತಮವಾಗಿರುತ್ತದೆ. ಆದರೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಸಾಮರ್ಥ್ಯಗಳಿಂದ ತುಂಬ ಒಂದು ಪ್ರಶಂಸೆಗೆ ಒಳಗಾಗಿ ನಿಮ್ಮನ್ನು ಸಂತೋಷದಿಂದ ಕಾಣಲಿದ್ದಾರೆ. ಉದ್ಯೋಗದಲ್ಲಿರುವವರು ಈ ವಾರ ದೂರದವರೆಗೆ ಪ್ರಯಾಣಿಸಬೇಕಾಗುವ ಒಂದು ಸಾಧ್ಯತೆ ಇದ್ದಕ್ಕಿದ್ದಂತೆ ಕೂಡಿ ಬರುವ ಯೋಗವಿದೆ. ಇನ್ನು ಕುಟುಂಬದಲ್ಲಿ ವಿಶೇಷವಾಗಿ ಭಾವನಾತ್ಮಕವಾದ ಒಂದು ಸಂಬಂಧಗಳನ್ನು ಅನುಕೂಲ ಮಾಡಿಕೊಂಡು ಗುರು ಹಿರಿಯರೊಂದಿಗೆ ಕುಟುಂಬದೆಲ್ಲರೂ ಸೇರಿ ತೀರ್ಥಯಾತ್ರೆಗೆ ಹೋಗಲು ಈ ವಾರ ತುಂಬ ಅನುಕೂಲವಾಗಿದೆ. ಹೋಗುವವರಿದ್ದೀರಿ, ಹೋದರೆ ತುಂಬ ಉತ್ತಮ. ಇನ್ನು ವಾರವು ತುಂಬ ಶುಭಕರವಾಗಿರುವುದರಿಂದ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ವಹಿಸಿದರೆ ತುಂಬ ಅನುಕೂಲವಾಗುವ ಯೋಗ ಕೂಡಿ ಬರಬಹುದು. ಇದರ ಜೊತೆಗೆ ಸೊಂಟ ಮತ್ತು ಕಾಲುಗಳಲ್ಲಿ ನೋವು ಉಂಟಾಗುವ ಸಾಧ್ಯತೆ ಇರುವುದರಿಂದ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ವಹಿಸಿದರೆ ತುಂಬ ಉತ್ತಮ. ಇನ್ನು ಭಾನುವಾರ, ಶನಿವಾರ ಸ್ವಲ್ಪ ಅನಾರೋಗ್ಯದಿಂದ ದುರ್ಬಲವಾಗಿರುವ ವಾರವಾಗಿರುವುದರಿಂದ ಅನಾರೋಗ್ಯದ ಕಡೆ ನಿಮ್ಮ ಜೀವನ ವಾಲುವುದಿದೆ. ಆರೋಗ್ಯದ ಕಡೆ ಇಟ್ಟುಕೊಂಡು ಮುಂದುವರೆದರೆ ತುಂಬ ಉತ್ತಮ. ಏನೇ ಮಾತನಾಡುವಾಗ ಎಚ್ಚರಿಕೆಯಿಂದ ಹೋದರೆ ತುಂಬ ಉತ್ತಮ. ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಹತ್ತಿರದಲ್ಲಿರುವ ಹಸುಗಳಿಗೆ ನಿಮಗೆ ಅನುಕೂಲವಾದ ಯಾವುದಾದರೂ ಒಂದು 5 ಹಣ್ಣುಗಳನ್ನು ಕೊಟ್ಟು ಆ ಹಸುವಿನ ಹಿಂದೆ, ಬಾಲದ ಹಿಂದೆ, ತದನಂತರ ಮುಂದೆ ನಮಸ್ಕರಿಸಿದರೆ ತುಂಬ ಒಳ್ಳೆಯ ಯೋಗ ಕೂಡಿ ಬರಲಿದೆ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಇಡೀ ವಾರ ತುಂಬ ಚೆನ್ನಾಗಿದೆ. ವಾರದ ಅಂತ್ಯವು ವಿಶೇಷವಾಗಿ ಆಹ್ಲಾದಕರವಾದ ಲಾಭವನ್ನು ತಂದುಕೊಡುವ ಸಾಧ್ಯತೆ ಇದೆ. ಇನ್ನು ಎಲ್ಲ ಅಡೆತಡೆಗಳಿಂದ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿಕೊಂಡು ಜಾಬ್ಗೆ ಹೋಗುವ ಒಂದು ವ್ಯವಸ್ಥೆ ಈ ವಾರ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ. ಈ ವಾರವು ತುಂಬ ಶುಭವಾಗಿರುವುದರಿಂದ ಏನಾದರೂ ಒಳ್ಳೆಯ ವಿಷಯದಲ್ಲಿ ಪ್ರಯತ್ನಿಸಿದರೆ ತುಂಬ ವಿದ್ಯಾರ್ಥಿಗಳಿಗೆ ಜೀವನದುದ್ದಕ್ಕೂ ಲಾಭದಾಯಕವಾದ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ಅವರು ತಮ್ಮ ಕುಟುಂಬದ ಸದಸ್ಯರಿಂದ ವಿಶೇಷವಾಗಿ ಪ್ರೀತಿಯನ್ನು ಹೊಂದಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ. ಇನ್ನು ಗುರು ಹಿರಿಯರಾದರೆ ಅವರು ತಮ್ಮ ಕೆಲಸದಲ್ಲಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಇನ್ನು ಚಿಲ್ಲರೆ ಮತ್ತು ದೊಡ್ಡ ವ್ಯಾಪಾರಸ್ಥರಿಗೆ ಈ ವಾರ ತುಂಬ ಒಳ್ಳೆಯ ಒಂದು ಲಾಭದಾಯಕವಾಗಿದೆ. ಹೊಸದಾಗಿ ಏನಾದರೂ ವಿಶೇಷವಾದ ಒಂದು ಬಡ್ಜೆಟ್ ಹಾಕಿ ವ್ಯಾಪಾರ ವ್ಯವಹಾರ ಮಾಡಲು ಅನುಕೂಲವಿದ್ದರೆ ಈ ವಾರ ಬೇಡ, ಮುಂದಿನ ವಾರ ಪ್ರಯತ್ನಿಸಿದರೆ ತುಂಬ ಉತ್ತಮ. ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಪರಸ್ಪರ ಸಮನ್ವಯ, ಒಂದು ಪ್ರೀತಿ ವಾತ್ಸಲ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನಿಮ್ಮ ಅತ್ಯಮೂಲ್ಯ ವಸ್ತುಗಳನ್ನು ಈ ವಾರ ಖರೀದಿಸಿದರೆ ತುಂಬ ಉತ್ತಮವಾಗಿರುತ್ತದೆ. ಅದು ಉತ್ತಮವಾದ ಲಾಭದಾಯಕವನ್ನು ನಿಮಗೆ ಮುಂದೆ ತಂದುಕೊಡಲಿದೆ. ಆದರೆ ವಾರ ಪೂರ್ತಿ ಗುರುವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾಗಿರುವುದರಿಂದ ವಿಶೇಷವಾದ ಒಂದು ಲಾಭದಾಯಕವಾದ ಕಾರ್ಯದಲ್ಲಿ ತಾವೇನಾದರೂ ತೊಡಗುವುದಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ನಿದ್ರೆಗೆ ಈ ವಾರ ಸ್ವಲ್ಪ ಭಂಗ ಬರುವ ಯೋಗವಿದೆ. ಪ್ರೀತಿ, ಪ್ರೇಮ ಮತ್ತು ವಾತ್ಸಲ್ಯದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಅನಾನುಕೂಲಗಳಾಗುವ ಯೋಗವಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಆದರೂ ಸಾಧ್ಯವಾದಷ್ಟು ವಾರ ಪೂರ್ತಿ ಅನುಕೂಲವಾದಷ್ಟು, ನಿಮ್ಮ ಕೈಲಿ ಅನುಕೂಲವಾದಷ್ಟು ದೇವಸ್ಥಾನಗಳಲ್ಲಿ ಎಲ್ಲಿಯಾದರೂ ಅನ್ನದಾನವನ್ನು ಮಾಡಿಸಿದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ವಾರ ಪೂರ್ತಿ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ, ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ನೋಡುವುದಾದರೆ ನೀವು ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನು ಪ್ರಯತ್ನಿಸಿದರೆ ಈ ವಾರ ತುಂಬ ಅನುಕೂಲಕರವಾಗಿದೆ. ಇನ್ನು ಕುಟುಂಬದಲ್ಲಿ ಪ್ರೀತಿ, ವಾತ್ಸಲ್ಯ ವಾತಾವರಣ ತುಳುಕುವ ಒಂದು ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ವಾರ ತೃಪ್ತಿದಾಯಕವಾದ ಒಂದು ಜೀವನದ ನೆಲಮಟ್ಟವನ್ನು ತಾವು ಕಂಡುಕೊಳ್ಳುತ್ತೀರಿ. ಹೊಸ ಉದ್ಯೋಗಕ್ಕೆ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಾಗಲಿ ಅರ್ಜಿ ಹಾಕಲಿ. ಈ ವಾರ ತುಂಬ ಅಪೇಕ್ಷಿತ ನಿಮಗಿಷ್ಟವಾದ ನೌಕರಿ ದೊರೆಯುವ ಸಾಧ್ಯತೆಯಿದೆ. ಪ್ರಯತ್ನ ಮಾಡಿದರೆ ತುಂಬ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಪ್ರಯತ್ನಿಸಿ, ಶುಭವಾಗಲಿ. ಭಗವಂತನ ದಯದಿಂದ ನಿಮಗೆ ಸ್ವಲ್ಪ ಗೌರವ ಸಿಗುವ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ನೀವು ನಿಮ್ಮ ಸಂಪೂರ್ಣ ಸಮಯವನ್ನು ಕುಟುಂಬದೊಂದಿಗೆ ಮೀಸಲಿಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಕುಟುಂಬದಲ್ಲಿ ಆನಂದದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ.
ಇನ್ನು ಅನಗತ್ಯ ವಿಷಯಗಳಿಗೆ, ಅಕ್ಕಪಕ್ಕದ ಮನೆಯ ವಿಷಯಗಳಿಗೆ ತಲೆ ಹಾಕಿಕೊಳ್ಳದೇ ಇದ್ದರೆ ತುಂಬ ಉತ್ತಮ. ಇಲ್ಲದಿದ್ದರೆ ಕಷ್ಟಕ್ಕೀಡಾಗುವ, ಒಂದು ಮುಜುಗರಕ್ಕೀಡಾಗುವ ಒಂದು ಸಂದರ್ಭ ಕೂಡಿ ಬಂದರೂ ಬರಬಹುದು. ಇನ್ನು ನಿಮ್ಮ ಮಕ್ಕಳ ಪ್ರಗತಿಯಿಂದ ಗುರು ಹಿರಿಯರ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ. ಹೊಸದನ್ನು ಈ ವಾರ ಪ್ರಯತ್ನಿಸಿದರೆ ತುಂಬ ಉತ್ತಮ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧದಿಂದ ಸಂಪೂರ್ಣವಾಗಿ ಉತ್ತಮವಾದ ಫಲಿತಾಂಶಗಳನ್ನು ಈ ವಾರ ತಾವು ಕಾಣುವವರಿದ್ದೀರಿ. ಆದರೆ ಭಾನುವಾರ ಮತ್ತು ಶನಿವಾರ ಅತ್ಯಂತ ಶುಭಕರ ವಾರಗಳಾಗಿರುವುದರಿಂದ ಏನಾದರೂ ಒಂದು ಒಳ್ಳೆಯ ಆಲೋಚನೆ ಅಥವಾ ನಿರ್ಧಾರ ಇದ್ದರೆ ಮಾಡಿ, ನಿಮ್ಮ ಮನೆದೇವರ ಕೃಪಾಶೀರ್ವಾದದಿಂದ ಅದು ಒಳ್ಳೆಯದಾಗಲಿ ಎಂದು ಪ್ರೀತಿಯಿಂದ ತೋಳುತ್ತಾ, ಇನ್ನು ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ ವೀಕ್ಷಕರೇ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗೋಶಾಲೆಗೆ ನಿಮಗೆ ಅನುಕೂಲವಾದ ದವಸ ಧಾನ್ಯಗಳನ್ನು ಕೊಟ್ಟು ಅಥವಾ ಮೇವಾಗಲಿ, ಹಸಿ ಮೇವಾಗಲಿ ಏನಾದರೂ ಗೋಶಾಲೆಗಳಿಗೆ ಕೊಡಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಬಂಗಾರದ ವರ್ಣಾಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ನೋಡುವುದಾದರೆ ಈ ವಾರ ತುಂಬ ಅತ್ಯುತ್ತಮವಾದ ಒಂದು ವಾರವೆಂದೇ ಹೇಳಬಹುದು. ಜನರು ನಿಮ್ಮ ಸಭ್ಯ ವರ್ತನೆಯನ್ನು ಕಂಡು ಸಂಪೂರ್ಣ ಆನಂದದಿಂದ ಪುಳಕಿತಗೊಳ್ಳುವವರಿದ್ದಾರೆ. ಅಕ್ಕಪಕ್ಕದ ಮನೆಯವರಿಂದ ಅಥವಾ ಕುಟುಂಬದವರಿಂದ ಸಂಪೂರ್ಣವಾಗಿ ಸಂತೋಷದ ವಾತಾವರಣವನ್ನು ನೀವು ಕಾಣುತ್ತಿದ್ದೀರಿ. ಇನ್ನು ಇಂಜಿನಿಯರಿಂಗ್ ಅಥವಾ ಉತ್ತಮವಾದ ಒಂದು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸುವ ವಿದ್ಯಾರ್ಥಿಗಳಿಗೆ ಈ ವಾರ ತುಂಬ ಆಸಕ್ತಿವಿಸಿ ವಿದ್ಯಾಭ್ಯಾಸವನ್ನು ಮಾಡುವ ವಿದ್ಯಾರ್ಥಿಗಳು ಹೆಚ್ಚಾಗುವವರಿದ್ದಾರೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಅತ್ಯುತ್ತಮವಾಗಿರುತ್ತದೆ. ವಾರದ ಆರಂಭವು ತುಂಬ ಅನುಕೂಲಕರವಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ತೊಡಗಿರತಕ್ಕಂಥ MBBS ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದನ್ನು ತಯಾರಿ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಾರ ಸಂಪೂರ್ಣ ಅನುಕೂಲಕರವಾಗಿದೆ. ಇನ್ನು ಅದರೊಂದಿಗೆ ಮನೆಯಲ್ಲಿ ಮತ್ತು ಆಫೀಸಿನಲ್ಲಿ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ತಾವು ಗಳಿಸಿಕೊಳ್ಳುತ್ತೀರಿ. ಹೊಸ ಆದಾಯದ ಮೂಲಗಳು ನಿಮಗೆ ಈ ವಾರ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ವಿಚಾರಗಳನ್ನೇನಾದರೂ ಉತ್ತೇಜಿಸಲು ಪ್ರಯತ್ನಿಸಿದರೆ ಈ ವಾರ ತುಂಬ ಲಾಭದಾಯಕವಾದ ಒಂದು ವಾರವೆಂದೇ ಹೇಳಬಹುದು. ಇನ್ನು ನಿಮ್ಮ ಸಲಹೆಯ ಜನರು ಸಂಪೂರ್ಣವಾಗಿ ನಿಮ್ಮ ಸಲಹೆಯನ್ನು ಪ್ರಯೋಜನವನ್ನು ಪಡೆದುಕೊಳ್ಳುವವರಿದ್ದಾರೆ. ನಿಮ್ಮ ಪ್ರತಿಭೆಯನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಎಲ್ಲರೂ ಕಾತರದಿಂದ ಕಾಯುತ್ತಿದ್ದಾರೆ. ನಿಮಗೆ ಸಾಧ್ಯವಾಗುತ್ತದೆ. ಹಠಾತ್ ತಾವುಗಳೆಲ್ಲರೂ ಕುಟುಂಬದೊಂದಿಗೆ ವಿದೇಶ ಪ್ರವಾಸಕ್ಕೆ ಹೋಗುವ ಒಂದು ಸಾಧ್ಯತೆಯೂ ಸಹ ಬಂದರೂ ಬರಬಹುದು. ಇದರೊಂದಿಗೆ ಹೆಚ್ಚಿನ ಜನರು ನಿಮ್ಮಿಂದ ಒಳ್ಳೆಯ ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ. ಇದು ನಿಮ್ಮ ಮೇಲೆ ನೈತಿಕ ಒತ್ತಡವನ್ನು ಸಹ ತಂದುಕೊಡುವ ಸಾಧ್ಯತೆ ಇದೆ. ಆದರೆ ವಾರ ಪೂರ್ತಿ ತುಂಬ ಸುಂದರವಾದ ಒಂದು ವಾರವಾಗಿರುವುದರಿಂದ ಒಳ್ಳೆಯ ವಿಚಾರ ಆಚಾರದೊಂದಿಗೆ ಮುಂದುವರೆದರೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಾಣುವವರಿದ್ದೀರಿ. ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಒಣಗಿದ ತೆಂಗಿನಕಾಯಿ ಅಂದರೆ ಒಂದು ಹಸಿ ತೆಂಗಿನಕಾಯಿಯನ್ನು ಸಕ್ಕರೆಯನ್ನು ತುಂಬಿಸಿ ಅದರಲ್ಲಿ ಅರಳಿ ಮರದ ಕೆಳಗೆ ಹೂತು ಹಾಕಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಕಾಣುತ್ತೀರಿ. ಗಿಟಕ ಕೊಬ್ಬರಿ ಅಂದರೆ ತಮಗೆ ಗೊತ್ತಾಗಬಹುದು. ಅದರಲ್ಲಿ ಸಕ್ಕರೆ ತುಂಬಿಸಿ ಅರಳಿ ಮರದ ಕೆಳಗಿಟ್ಟರೆ ಮುಂದಿನ ಜೀವನ ಸಂಪೂರ್ಣ ಸುಖಮಯವಾದ ಆನಂದವನ್ನು ತಾವು ಕಾಣಲಿದ್ದೀರಿ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಗಣಪತಿಯ ಬೀಜಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ. ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ವಾರದ ಆರಂಭವು ತುಂಬ ಚೆನ್ನಾಗಿ ತಾವು ಕಂಡುಕೊಳ್ಳುವವರಿದ್ದೀರಿ. ಕೆಲಸದಲ್ಲಿ ಚಿಂತನಾಶೀಲ ನಿರ್ಧಾರಗಳನ್ನು ಒಳ್ಳೆಯ ಆಚಾರ ವಿಚಾರದೊಂದಿಗೆ ತೆಗೆದುಕೊಳ್ಳುವ ಒಂದು ವಾರ ನಿಮ್ಮದಾಗಬಹುದು. ಇನ್ನು ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ಎಲ್ಲ ತಾಂತ್ರಿಕ ಸಮಸ್ಯೆಗಳನ್ನು ಈ ವಾರ ಪರಿಹರಿಸಿಕೊಂಡು ಇಲ್ಲಿಯವರೆಗೂ ಕೆಲಸ ಮಾಡಲು ಆಗದೇ ಇರುವ ಕೆಲಸಗಳನ್ನು ಈ ವಾರ ತುಂಬ ಯಶಸ್ವಿಯಾಗಿ ತಾವು ಮಾಡಿಕೊಳ್ಳುವವರಿದ್ದೀರಿ. ಇನ್ನು ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಜಾಸ್ತಿ ಆಗುವ ಸಾಧ್ಯತೆ ಇದೆ. ನೀವು ಮಾನಸಿಕವಾಗಿ ಈ ವಾರ ಪೂರ್ತಿ ಶಾಂತವಾಗಿದ್ದರೆ ತುಂಬ ಉತ್ತಮ. ನಿಮ್ಮ ಎಲ್ಲ ಕೆಲಸಗಳನ್ನು ಎಲ್ಲರೂ ಪ್ರಶಂಸೆಗೆ ಈಡು ಮಾಡಿ ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ. ಎಲ್ಲ ವಿಷಯಗಳನ್ನು ಸಾಧ್ಯವಾದಷ್ಟು ಗೌಪ್ಯವಾಗಿಟ್ಟುಕೊಂಡರೆ ತುಂಬ ಉತ್ತಮ. ಇಲ್ಲಿಯವರೆಗೂ ಕ್ಲಿಷ್ಟಕರವಾದ ವಿಷಯಗಳು ಈ ವಾರ ಚಿಟಿಕೆ ಹೊಡೆಯುವುದರಲ್ಲಿ ಒಳ್ಳೆಯ ಕೆಲಸಗಳನ್ನು ತಾವು ಮಾಡಿಕೊಳ್ಳುವವರಿದ್ದೀರಿ. ಇನ್ನು ನಿಮ್ಮ ಜೀವನ ಶೈಲಿ ವಾರ ಪೂರ್ತಿ ಐಷಾರಾಮಿ ಇರುವ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ತಾಂತ್ರಿಕ ವಿಷಯಗಳಲ್ಲಿ ಅತ್ಯುತ್ತಮವಾದ ಲಾಭವನ್ನು ಸಹ ಈಗಾಗಲೇ ಪಡೆದುಕೊಂಡಿರ್ತೀರಿ. ಇನ್ನು ಹೆಚ್ಚಿನ ಲಾಭವನ್ನು ಸಹ ಪಡೆದುಕೊಳ್ಳುವವರಿದ್ದೀರಿ. ಆದರೆ ವಾರ ಪೂರ್ತಿ ನೋಡುವುದಾದರೆ ಬುಧವಾರ ಮತ್ತು ಗುರುವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಗುರು ಹಿರಿಯರಿಗೆ, ನಿಮ್ಮ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕರಿಸಿ ಅಥವಾ ಮನೆದೇವರನ್ನು ಪ್ರಾರ್ಥಿಸಿ ಮುಂದುವರೆದರೆ ತುಂಬ ಉತ್ತಮ. ಆದರೆ ವಿಶೇಷವಾಗಿ ಹೇಳುವುದಾದರೆ ಬದಲಾಗುತ್ತಿರುವ ವಾತಾವರಣದಲ್ಲಿ ಆರೋಗ್ಯದ ಕಡೆ ಗಮನವನ್ನಿಟ್ಟರೆ ತುಂಬ ಉತ್ತಮ. ಇಲ್ಲದಿದ್ದರೆ ಅನಾರೋಗ್ಯಕ್ಕೆ ಬೀಳುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನ ಕೊಡಿ. ಸೋಮವಾರ ಮತ್ತು ಶನಿವಾರ ಸ್ವಲ್ಪ ಜಾಗರೂಕರಾಗಿದ್ದರಂತೂ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪಶು ಪಕ್ಷಿಗಳಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ದವಸ ಧಾನ್ಯಗಳನ್ನು ಅವಕ್ಕೆ ತಿನ್ನಲಿಕ್ಕೆ ವ್ಯವಸ್ಥೆ ಮಾಡಿ ಇಟ್ಟರೆ ತುಂಬ ಉತ್ತಮ.
ಇದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಪರಮೇಶ್ವರಿಯ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ. ಅದರೊಂದಿಗೆ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ನೀವು ಕೆಲಸದ ಸ್ಥಳದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಅದು ನಿಮಗೆ ಒಳ್ಳೆಯ ವ್ಯವಹಾರ ಒಪ್ಪಂದಗಳನ್ನು ಈ ವಾರ ತಂದುಕೊಡುವ ಸಾಧ್ಯತೆ ಇದೆ. ಇನ್ನು ಸರ್ಕಾರಿ ನೌಕರರಲ್ಲಿ ಕೆಲಸ ಮಾಡುವವರಿಗೆ ಈ ವಾರ ಸ್ವಲ್ಪ ಸಮಸ್ಯೆಗಳು ಬಗೆಹರಿದು ನಿರಾಳದ ಒಂದು ಮನಸ್ಸಿನಿಂದ ತಾವು ಆನಂದದಿಂದಿರುವ ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ಇನ್ನು ನಿಮ್ಮ ಮನೆಗೆ ವಿಶೇಷವಾದ ಅತಿಥಿಗಳು ಬಂದು ನಿಮ್ಮನ್ನು ವಿಶೇಷವಾಗಿ ಗೌರವದಿಂದ ಕಂಡು ಸಂತೋಷಪಡಿಸುವವರಿದ್ದಾರೆ. ಇನ್ನು ನಿಮ್ಮ ಯಶಸ್ವಿ ಜೀವನ ತುಂಬ ಅನುಕೂಲಕರವಾಗಿ ಮುಂದುವರಿಯಲಿದೆ. ನಿಮ್ಮ ಶತ್ರುಗಳಿಗೆ ಈ ವಾರ ನೀವೇನಾದರೂ ರಾಜಿ ಮಾಡಿಕೊಳ್ಳುವುದಿದ್ದರೆ ಈ ವಾರ ತುಂಬ ಅನುಕೂಲಕರವಾಗಿದೆ. ಇನ್ನು ವೈಯಕ್ತಿಕವಾಗಿ ಸಾಕಷ್ಟು ಶಾಂತಿ ಕುಟುಂಬದಲ್ಲಿ ವಾತಾವರಣ ಕೂಡಿ ಬರಲಿದೆ. ಇನ್ನು ನೀವು ಹೊಸ ಕೆಲಸಗಳೇನೇನಾದರೂ ಮಾಡುವವರಿದ್ದರೆ ಅದು ಈ ವಾರ ಸಂಪೂರ್ಣ ಲಾಭದಾಯಕವಾಗಿರುತ್ತದೆ. ಬಹು ನಿರೀಕ್ಷಿತ ಒಂದು ಕೆಲಸಗಳನ್ನು ತಾವು ಇಲ್ಲಿಯವರೆಗೆ ಮಾಡದೇ ಇರುವ ಕೆಲಸಗಳನ್ನು ಉತ್ತಮವಾದ ಒಂದು ವ್ಯವಸ್ಥೆಯೊಂದಿಗೆ ಮಾಡಿಕೊಳ್ಳುವ ಒಂದು ವಾರ ನಿಮ್ಮದಾಗಬಹುದು. ಇನ್ನು ಪ್ರಭಾವಿ ಜನರೊಂದಿಗೆ ನಿಮ್ಮ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ. ಸೋಮವಾರ ಮತ್ತು ಗುರುವಾರ ಅತ್ಯಂತ ಶುಭ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಕ್ಕೆ ತೆಗೆದುಕೊಳ್ಳಿ ತುಂಬ ಶುಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ವಾತಾವರಣದಲ್ಲಿ ಅತೃಪ್ತ ಜೀವನವನ್ನು ಅನುಭವಿಸುವ ಒಂದು ವಾರವೂ ಸಹ ನಿಮ್ಮದಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ ವೀಕ್ಷಕರೇ ಮತ್ತು ಪ್ರೇಕ್ಷಕರೇ. ಭಾನುವಾರ ಪ್ರತಿಕೂಲಕರವಾದ ದಿನವಾಗಿರುವುದರಿಂದ ಯಾರೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯ ಮಾತುಗಳನ್ನಾಗಲಿ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ವಿಶೇಷವಾಗಿ ಹಣೆಯ ಮೇಲೆ ತಾವು ಕೇಸರಿಯನ್ನು ಧರಿಸಿದರೆ ತುಂಬ ಉತ್ತಮವಾಗಿರುತ್ತದೆ. ಅದರ ಜೊತೆಗೆ ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಈ ವಾರ ನಿಮ್ಮ ಎಲ್ಲ ಕೆಲಸಗಳು ಶಾಂತಿಯುತವಾಗಿ ಗೌರವಯುತವಾಗಿ ತಾವು ನೆರವೇರಿಸಿಕೊಳ್ಳುವವರಿದ್ದೀರಿ. ಸಂಪೂರ್ಣವಾಗಿ ಎಲ್ಲ ಕೆಲಸಗಳು ಆನಂದದಿಂದ ಪೂರ್ಣದಾಯಕವಾಗಿ ತಾವು ಮಾಡಿಕೊಳ್ಳುತ್ತೀರಿ. ನೀವು ಅದರೊಂದಿಗೆ ಉತ್ತಮವಾದ ಯೋಚನೆಯಲ್ಲೂ ಸಹ ಇರುವ ಸಾಧ್ಯತೆ ಇದೆ. ಇನ್ನು ನಿರುದ್ಯೋಗಿಗಳಿಗೆ ಈ ವಾರ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ. ಕುಟುಂಬದ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಆನಂದದಿಂದ ಇರುತ್ತೀರಿ. ರಾಜಕೀಯದವರಿಂದ ಮೇಲಿನ ಒತ್ತಡದಿಂದ ನಿಮ್ಮ ಹಿಡಿತ ಸ್ವಲ್ಪ ಕೈತಪ್ಪಿ ಹೋಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯ ಮಾತುಗಳನ್ನು ಆಡಿ ಮುಂದುವರಿಸಿದರೆ ತುಂಬ ಉತ್ತಮ. ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ. ಸೌಹಾರ್ದಯುತವಾದ ಜೀವನವನ್ನು ನಡೆಸುವವರಿದ್ದೀರಿ. ನಿಮ್ಮ ಸರ್ಕಾರದ ಕೆಲಸಗಳು ಇಲ್ಲಿಯವರೆಗೆ ಆಗದಿರುವ ಕೆಲಸಗಳು ಈ ವಾರ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡುಕೊಳ್ಳುತ್ತವೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸೌಹಾರ್ದಯುತ ಜೀವನ ಆನಂದದಾಯಕವಾಗಿರುತ್ತದೆ. ವಾರದ ಮಧ್ಯಭಾಗವು ನಿಮಗೆ ಅತ್ಯಂತ ಶುಭದಾಯಕವಾಗಿರುವುದರಿಂದ ಆಲೋಚಿಸಿ ತುಂಬ ಮುಂದುವರಿಯಿರಿ. ಅದರೊಂದಿಗೆ ಬುಧವಾರ ಮತ್ತು ಗುರುವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಜೀವನದುದ್ದಕ್ಕೂ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೆ ನಿಮ್ಮ ತಂದೆ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ಮುಂದುವರಿಯಿರಿ ವೀಕ್ಷಕರೇ ಮತ್ತು ಪ್ರೇಕ್ಷಕರೇ. ಸದಾ ಶುಭವನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ನಿಮಗೆ ಹತ್ತಿರವಿರುವ ಹಸುಗಳಲ್ಲಿ ಅಥವಾ ಗೋಶಾಲೆಗಳಲ್ಲಿ ಹಸಿ ಮೇವನ್ನು ದಾನ ಮಾಡಿದರೆ ತುಂಬ ಉತ್ತಮವಾಗಿರುತ್ತದೆ. ಮೇವು ಸಿಗದೇ ಇರುವವರು ಒಳ್ಳೆಯ ತರಕಾರಿಗಳನ್ನು ಆಕಳಿಗೆ ತಿನ್ನಲಿಕ್ಕೆ ದಾನ ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕರೇ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ನೋಡುವುದಾದರೆ, ವಾರದ ಆರಂಭವು ತುಂಬ ಚೆನ್ನಾಗಿ ಆರಂಭಗೊಳ್ಳಲಿದೆ. ನೀವು ಸಕಾರಾತ್ಮಕವಾದ ಒಂದು ಜೀವನದ ಕಡೆ ಮುಂದುವರಿಯುವವರಿದ್ದೀರಿ. ಹೊಸ ಮತ್ತು ತಂತ್ರಜ್ಞಾನಗಳನ್ನು ಕಲಿಯುವಲ್ಲಿ ಯಶಸ್ವಿಯಾಗಿ ನಿರತರಾಗಿರುತ್ತೀರಿ. ಆರ್ಥಿಕವಾಗಿ ಈ ವಾರ ತುಂಬ ಲಾಭದಾಯಕವಾಗಿದೆ. ಈ ವಾರ ನಿಮಗೆ ಸಾಕಷ್ಟು ಉತ್ತಮವಾದ ಪ್ರಯೋಜನಗಳನ್ನು ತಂದುಕೊಡುವ ಸಾಧ್ಯತೆ ಇದೆ. ನೀವೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುವ ಒಂದು ವಾರವೂ ಸಹ ನಿಮ್ಮದಾಗಬಹುದು. ಅದು ಒಳ್ಳೆಯದೇ ಆಗಲಿದೆ. ಇನ್ನು ನಿಮ್ಮ ಕೆಲಸಕ್ಕೆ ಉತ್ತಮ ಪ್ರಶಂಸೆ ಸಿಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಆನಂದದಾಯಕದೊಂದಿಗೆ ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ವಾರ ಪೂರ್ಣಗೊಳಿಸಿಕೊಳ್ಳುತ್ತೀರಿ. ವಿಶೇಷ ವ್ಯಕ್ತಿಯೊಂದಿಗೆ ಬಹುನಿರೀಕ್ಷಿತ ಸಭೆ ನಡೆಯುವ ಸಾಧ್ಯತೆ ಇದೆ. ಅಲ್ಲಿ ನಿಮ್ಮ ಒಂದು ಗೌರವ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ನಿಮಗೆ ಹೆಚ್ಚು ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರುವ ಸಾಧ್ಯತೆ ಇದೆ. ಆದರೆ ಮಂಗಳವಾರದ ಒಳಗೆ ಅಗತ್ಯ ಕೆಲಸಗಳನ್ನು ಪೂರ್ಣಗೊಳಿಸಿಕೊಳ್ಳುವುದರಿಂದ ಸಕಾರಾತ್ಮಕ ಫಲಿತಾಂಶಗಳಿಗೆ ಹೆಚ್ಚಿನ ಲಾಭವನ್ನು ಸಹ ತಾವು ಕಂಡುಕೊಳ್ಳುವವರಿದ್ದೀರಿ. ಇನ್ನು ಸ್ವಲ್ಪ ತಲೆನೋವು ಬರುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಅದರೊಂದಿಗೆ ವಾರ ಪೂರ್ತಿ ಬುಧವಾರ ಮತ್ತು ಶನಿವಾರ ಸ್ವಲ್ಪ ಜಾಗರೂಕರಾಗಿದ್ದರಂತೆ ತುಂಬ ಯಶಸ್ಸಿನ ಲಾಭವನ್ನು ತಾವು ಕಂಡುಕೊಳ್ಳುವವರಿದ್ದೀರಿ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ನೀವು ಊಟ ಮಾಡುವ ಆಹಾರದಲ್ಲಿ ಒಂದು ಭಾಗವನ್ನು ಕಪ್ಪು ಹಸುವಿಗಾಗಲಿ ಅಥವಾ ಕಪ್ಪು ನಾಯಿಗಾಗಲಿ ದಾನ ಮಾಡಿದರೆ ತುಂಬ
ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಮೊದಲೇ ದಾನ ಮಾಡಿ ತದನಂತರ ಪ್ರಸಾದವನ್ನು ಸೇವಿಸಿದರಂತೂ ವಿಶೇಷವಾದ ಲಾಭ ನಿಮಗೆ ದೊರೆಯುವುದಿದೆ. ಇದರ ಜೊತೆಗೆ ವಾರ ಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕರೇ ತುಂಬ ಉತ್ತಮವಾಗಿರುತ್ತದೆ. ಅದರೊಂದಿಗೆ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನ ಹರಿಸುವುದಾದರೆ ಈ ವಾರ ನೀವು ಐಷಾರಾಮಿ ಜೀವನವನ್ನು ನಡೆಸಲು ಶ್ರಮಿಸುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ಆನ್ಲೈನ್ ಶಾಪಿಂಗ್ನಲ್ಲಿ ವಿಶೇಷವಾಗಿ ನಿಮಗೆ ಉಡುಗೆ ತೊಡುಗೆಗಳು ತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಮನೆಯಲ್ಲಿ ಸಂತೋಷದ ವಾತಾವರಣವು ತುಂಬಿ ತುಳುಕುವ ಸಾಧ್ಯತೆ ಹೆಚ್ಚಾಗಿದೆ. ಆನಂದದಿಂದಿರುತ್ತೀರಿ. ಅನಾರೋಗ್ಯ ಪೀಡಿತರು ಈ ವಾರ ಸಂಪೂರ್ಣವಾಗಿ ಆರೋಗ್ಯದ ಕಡೆ ಸುಧಾರಿಸುವ ಜಾಸ್ತಿ ಯೋಗವಿದೆ. ಕುಟುಂಬದಲ್ಲಿ ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನು ನೀವು ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಜವಾಬ್ದಾರಿಗಳನ್ನು ಪೂರೈಸಿ ಎಲ್ಲರೊಂದಿಗೆ ಪ್ರಶಂಸೆಗೀಡಾಗುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ಎಲ್ಲ ಕೆಲಸಗಳ ಆಯೋಜಿತ ರೀತಿಯಲ್ಲಿ ವಿಶೇಷವಾಗಿ ವರ್ತಿಸುವಿರಿ ಮತ್ತು ನಿರ್ವಹಿಸುವಿರಿ. ಹಿರಿಯರ ಆಶೀರ್ವಾದವನ್ನು ಸಹ ಈ ವಾರ ವಿಶೇಷವಾಗಿ ಪಡೆಯುವವರಿದ್ದೀರಿ ತಾವು. ಇನ್ನು ನಿಮ್ಮ ಎಲ್ಲ ಕಾರ್ಯಕ್ಷಮತೆಯಲ್ಲಿ ಶ್ಲಾಘನೀಯವಾಗಿ ಎಲ್ಲರೂ ನಿಮ್ಮನ್ನು ಗೌರವದಿಂದ ಕಾಣುವವರಿದ್ದಾರೆ. ವಿದೇಶಿ ಕ್ಲೈಂಟ್ನೊಂದಿಗೆ ವ್ಯವಹಾರ ಮಾಡುವ ಒಂದು ವ್ಯವಸ್ಥೆ ಕೂಡಿ ಬರುವ ಸಾಧ್ಯತೆ ಇದೆ. ಆದರೆ ನಿಮಗೆ ಈ ವಾರ ಪೂರ್ತಿ ಒಳ್ಳೆಯ ಅವಕಾಶಗಳು ದೊರೆಯುವುದರಿಂದ ಅದನ್ನು ಸದುಪಯೋಗಪಡಿಸಿಕೊಂಡರಂತೂ ತುಂಬ ಉತ್ತಮ. ಇನ್ನು ಔಷಧಿ ತಯಾರಿಕಾ ಘಟಕಗಳಿಗೆ ಈ ವಾರ ಒಳ್ಳೆಯ ಬೆಳವಣಿಗೆಯನ್ನು ಕಾಣುವ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಇನ್ನು ಔಷಧಗಳು ಹೆಚ್ಚಿನ ರೀತಿಯಲ್ಲಿ ಮಾರಾಟವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ಹೆಚ್ಚಿನ ವಿಷಯವಾಗಿ ಎಲ್ಲರನ್ನೂ ನಂಬಬೇಡಿ. ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶನಿವಾರ ಹಸಿ ಹಾಲನ್ನು ಅಥವಾ ನೀರನ್ನು ಬೆರೆಸಿ ಅರಳಿ ಮರದ ಕೆಳಗೆ ಹಾಕಿ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ವಾರ ಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ತುಂಬ ಉತ್ತಮವಾಗಿರುತ್ತದೆ. ವೀಕ್ಷಕರೇ, ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳಿಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಕೆಲಸದ ಸ್ಥಳದಲ್ಲಿ ಲಾಭದಾಯಕ ಸನ್ನಿವೇಶಗಳು ಸಂಪೂರ್ಣವಾಗಿ ತಾವು ಕಂಡುಕೊಳ್ಳುವವರಿದ್ದೀರಿ. ನಿಮ್ಮ ಬಾಸ್ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರಶಂಸೆಗೆ ಈಡು ಮಾಡಿ ನಿಮಗೆ ಗೌರವವನ್ನು ಕಾಣುವವರಿದ್ದಾರೆ. ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂಬಂಧ, ಪ್ರೀತಿ, ವಾತ್ಸಲ್ಯಗಳು ಹೆಚ್ಚಿನ ಒಂದು ರೀತಿಯಲ್ಲಿ ಪ್ರಣಯದೊಂದಿಗೆ ಮುಂದುವರಿಯುವ ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ವಿಶೇಷವಾಗಿ ಕಾರ್ಯಕ್ಕೆ ನೀವೇನಾದರೂ ಅತ್ಯುತ್ತಮವಾದ ಒಂದು ಅರ್ಜಿಗಳನ್ನು ಹಾಕಿದರೆ ಈ ವಾರ ಒಂದು ಜಾಬ್ ದೊರೆತು ಜೀವನದಲ್ಲಿ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ. ಹೊಸ ವಾಹನಗಳನ್ನು ಖರೀದಿ ಮಾಡಲು ತುಂಬ ಅನುಕೂಲಕರವಾಗಿದೆ. ನೀವು ಪರಿಗಣಿಸಿದ ನಿಮ್ಮ ನಿವ್ವಳ ಸ್ವಭಾವದ ಲಾಭವು ಈ ವಾರ ದ್ವಿಗುಣವಾಗುವ ಸಾಧ್ಯತೆ ಇದೆ. ಹೆಚ್ಚಿನ ಜನಮನ್ನಣೆಯನ್ನು ಸಹ ತಾವು ಗಳಿಸಿಕೊಳ್ಳುತ್ತೀರಿ. ಇನ್ನು ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಭ್ಯಾಸ ಮಾಡಲು ಅಥವಾ ಜಾಬ್ಗೆ ಟ್ರೈ ಮಾಡಲು ಈ ವಾರ ತುಂಬ ಉತ್ತಮವಾದ ಸಮಯವಾಗಿರುವುದರಿಂದ ಪ್ರಯತ್ನಿಸಿ ವಿದ್ಯಾರ್ಥಿನಿಯರೇ. ಅದು ನಿಮಗೆ ಶುಭವನ್ನು, ಲಾಭವನ್ನು, ಒಳ್ಳೆಯ ವಿಚಾರವನ್ನು ನಿಮಗೆ ತಂದುಕೊಡಲಿದೆ. ಇನ್ನು ಹಣದ ಬಗ್ಗೆ ಚಿಂತೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೊಳ್ಳುವತ್ತ ನಿಮ್ಮ ಜೀವನ ಸಾಗಲಿದೆ. ಕೆಲಸದ ಸ್ಥಳದಲ್ಲಿ ಬಡ್ತಿ ಸಾಧ್ಯತೆ ಇದೆ. ಪ್ರಮೋಷನ್ ದೊರೆಯುವ ಸಾಧ್ಯತೆ ಇರುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಭಾನುವಾರ, ಸೋಮವಾರ ಹೊರತುಪಡಿಸಿ ಎಲ್ಲ ದಿನಗಳು ಅನುಕೂಲಕರವಾಗಿರುವುದರಿಂದ ವಿಶೇಷವಾಗಿ ಎಲ್ಲರೊಂದಿಗೆ ಆನಂದದಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಭಾನುವಾರ, ಸೋಮವಾರ ಪ್ರತಿಕೂಲ ದಿನಗಳಾಗಿರುವುದರಿಂದ ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ವೀಕ್ಷಕ ಮತ್ತು ಪ್ರೇಕ್ಷಕ ಮಹಾಶಯರೇ, ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ವಿಷ್ಣು ಸಹಸ್ರನಾಮವನ್ನಾಗಲಿ ಶಿವ ಸಹಸ್ರನಾಮವನ್ನಾಗಲಿ ಪಠಣೆ ಮಾಡಲು ಬಂದರೆ ಪಠಣೆ ಮಾಡಿ, ಅದು ಆಗದಿದ್ದರೆ ಕೇಳಿದರೆ ತುಂಬ ಉತ್ತಮ. ಇದರೊಂದಿಗೆ ಒಳ್ಳೆಯ ಫಲಿತಾಂಶಗಳನ್ನು ಕುಟುಂಬದೊಂದಿಗೆ ತಾವು ಕಾಣಲಿದ್ದೀರಿ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕ ಮಹಾಶಯರೇ ತುಂಬ ಶುಭವನ್ನೇ ನಿಮಗೆ ತಂದುಕೊಡಲಿದೆ. ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರ ದಿಕ್ಕಿನ ಪ್ರಾಣಿಗಳಿಗೆ ಸದಾ ಅನುಕೂಲವನ್ನು ತಂದುಕೊಡಲಿದೆ. ಸೊ ಇದಾಗಿತ್ತು ಪ್ರೇಕ್ಷಕ ಮಹಾಶಯರೇ ವಾರ ಭವಿಷ್ಯದ 12 ರಾಶಿ ಮತ್ತು ಲಗ್ನಗಳ ವಾರ ಭವಿಷ್ಯ. ತಮ್ಮೆಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಾರುವ ನಮ್ಮ ನಾಡಿನ ಸಮಸ್ತ ಶಟಸ್ಥಲ ಬ್ರಹ್ಮಿಗಳ ಹಾಗೂ ಜಗದಾದಿ ಜಗದ್ಗುರುಗಳ ಕೃಪಾಶೀರ್ವಾದ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಆಶಿಸುತ್ತಾ ತಮ್ಮೆಲ್ಲರಿಗೂ ಶುಭವನ್ನು, ಸನ್ಮಂಗಳವನ್ನು ಭಗವಂತ ಪರಮದಯಾಳು ಪಾರ್ವತಿ ಪರಮೇಶ್ವರರು ಬ್ರಹ್ಮಧಾಮ ಸಹಿತ ಶ್ರೀ ಮಲ್ಲಿಕಾರ್ಜುನರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಮಸ್ಕಾರ.